ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಕೇಕ್ ಮಾಡ್ತಾಯಿದ್ದೀನಿ. ಕೇಕನ್ನು ನೋಡ್ತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕೇಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದಿಷ್ಟು ಓರಿಯೋ ಬಿಸ್ಕೆಟ್ಗಳನ್ನು ತೊಗೊಂಡಿದ್ದೀನಿ. ಓರಿಯೋ ಬಿಸ್ಕೆಟನ್ನು ಒಳಗಡೆ ಇರುವಂಥ ಕ್ರೀಮನ್ನು ಸಪ್ರೇಟ್ ಮಾಡ್ಕೋಬೇಕು. ನಾನು ಈ ರೀತಿ ವೈಟ್ ಇರುವಂಥ ಎಲ್ಲ ಕ್ರೀಮ್ಗಳನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಕೇಕ್. ಮಕ್ಕಳಿಗೆ ತುಂಬ ಒಂಥರ ಸ್ಪೆಷಲ್ ಆಗಿರುತ್ತೆ ನಾವು ಮನೆಯಲ್ಲೇ ಮಾಡಿಕೊಟ್ರೆ. ನಾನಿಲ್ಲಿ ಆ ಬಿಸ್ಕೆಟ್ಗಳನ್ನ ಏನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡು ಸಣ್ಣಗೆ ಹುಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿಯಲ್ಲಿ. ಒಂದು 2 ಸರಿ ಇದು ಮಾಡಿದರೆ ಸಾಕಾಗ್ತದೆ, ಚೆನ್ನಾಗಿ ಹುಡಿ ಆಗುತ್ತೆ. ನಾನು ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಒಂದು ಹಾಲು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪನೇ ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಅರ್ಧ ಲೋಟ ಹಾಲು ಸಾಕಾಗ್ತದೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಹೇಗೆ ಅಂದರೆ ಒಂದು ದೋಸೆ ಹುಯ್ಯುವ ರೀತಿಯಲ್ಲಿ ಆ ಕನ್ಸಿಸ್ಟೆನ್ಸಿ ಬರಬೇಕು. ಅಷ್ಟು ಚೆನ್ನಾಗಿರುತ್ತೆ. ಅದು ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಮನೆಯಲ್ಲೇ ಮಾಡೋದಂದರೆ ತಕ್ಷಣ ತುಂಬ ಖುಷಿನೂ ಆಗುತ್ತೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ. ಇದಕ್ಕೆ ನಾನು ಈನೋವನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬೇಕಿಂಗ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಈನೋ ಹಾಕ್ತಾಯಿದ್ದೀನಿ. ಈ ರೀತಿ ಈನೋ ಹಾಕ್ತಾಯಿದ್ದೀನಿ. ಈನೋ ಹಾಕಿ ನಾನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು. ಯಾವತ್ತೂ ಕೇಕ್ ಮಾಡುವಾಗ ಡೈರೆಕ್ಷನ್ ಚೇಂಜ್ ಮಾಡ್ಕೋಬಾರ್ದು, ಸೇಮ್ ಡೈರೆಕ್ಷನಲ್ಲಿ ಮಾಡಬೇಕು. ನಾನಿಲ್ಲಿ ಒಂದು ಬಟರ್ ಪೇಪರ್ನ ಒಂದು ಬೋಂಗಣಿಯಲ್ಲಿ ಅಂದರೆ ಒಂದು ಸಣ್ಣ ಸ್ಟೀಲ್ ಪಾತ್ರೆಯಲ್ಲಿ ನಾನು ಒಂದು ಬಟರ್ ಪೇಪರ್ ಅಡಿಗಡೆ ಹಾಕಿ ಅದಕ್ಕೆ ಆಯಿಲ್ ಹಾಕಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನಾನು ಏನು ಮಾಡ್ಕೊಂಡಿದ್ದೀನಲ್ಲ ಆ ಮಿಕ್ಸನ್ನು ನಾನು ಹಾಕ್ತಾಯಿದ್ದೀನಿ. ಅದಕ್ಕೆ ಹಾಕಿ ನೀಟಾಗಿ ಹಾಕ್ತಾಯಿದ್ದೀನಿ. ಸಣ್ಣ ಪಾತ್ರೆ ಸಾಕಾಗ್ತದೆ. ಈ ರೀತಿ ಹಾಕಿ ಟ್ಯಾಪ್ ಮಾಡ್ಬೋದು. ಯಾರದು ಕೇಕ್ ಟಿನ್ ಇದ್ದರೆ ಕೇಕ್ ಟಿನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಕಡಾಯಿಯನ್ನು ತಗೊಂಡು ಅದರ ಮೇಲೆ ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ನಾನು ಏನು ಕೇಕಿಗೆ ಹಾಕ್ಕೊಂಡಿದ್ದೀನಿ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ ಆ ಪಾತ್ರೆಯನ್ನು ಇಟ್ಟು ಒಂದು ಮುಚ್ಚಳ ಮುಚ್ಚಿ ಅದ್ರ ಮೇಲೆ ಇನ್ನೊಂದು ಮುಚ್ಚಳ ಮುಚ್ಚಿ ನಾನು ಒಂದು 25ರಿಂದ 30 ನಿಮಿಷಗಳ ಕಾಲ, ಕಮ್ಮಿ ಅಂದರೆ ಒಂದು 35 ನಿಮಿಷ, 30ರಿಂದ 35 ನಿಮಿಷ ಬೇಕಾಗ್ತದೆ. ಅದು ಸಣ್ಣ ಉರಿಯಲ್ಲಿ ಬೇಯಬೇಕು. ನಾನು ಅದು ಸಣ್ಣ ಉರಿಯಲ್ಲಿ ಬೇಯಲಿಕ್ಕಿಟ್ಟು ಈ ಕಡೆ ಕ್ರೀಮನ್ನು ವಿಪ್ ಮಾಡ್ಕೋತಾ ಇದ್ದೀನಿ. ಈ ಥರ ವಿಪ್ಪಿಂಗ್ ಮೆಷಿನ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು. ಇಲ್ಲ ಜಸ್ಟ್ ಸಿಂಪಲಾಗಿ ಮಾಡ್ತಿರೋದ್ರಿಂದ ನಾನು ಫೋರ್ಕಲ್ಲೇ ಹಾಗೆ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಒಂದು 35 ನಿಮಿಷಗಳ ಆದಮೇಲೆ ನಾನು ನೋಡ್ತಾ ಇದ್ದೀನಿ. ಈ ರೀತಿ ನೋಡಿದಾಗ ಅದು ಅಂಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ. ನೋಡ್ತಿರ್ಬೋದು ಒಂದಿಷ್ಟು ಹಿಡ್ದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಈ ಕೇಕು. ನಾನೀಗ ಇದನ್ನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಟಿನ್ನಿಂದ ತಗೋತೀನಿ, ಸ್ವಲ್ಪ ಚಾಕುವಿಂದ ಸೈಡ್ ಬಿಡಿಸ್ಕೊಂಡು ಈಗ ಈ ರೀತಿ ಉಲ್ಟಾ ದಬ್ಬಾಕ್ತಿದ್ದೀನಿ. ಈ ರೀತಿ ಹಾಕಿ ನೀವು ನೋಡ್ತಿರ್ಬೋದು ಅದನ್ನು ಎಷ್ಟು ಈಸಿಯಾಗಿ ಬಟರ್ ಪೇಪರ್ ಯೂಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವು ನೋಡ್ತಿರ್ಬೋದು ಕೇಕು. ಏನಾದರೂ ಸ್ಪೆಷಲ್ ಒಕೇಶನ್ ಇದ್ದಾಗ ಮನೆಯಲ್ಲೇ ಯಾರದಾದ್ರೂ ಬರ್ತ್ಡೇನೋ ಏನಾದರೂ ಇದ್ದಾಗ ಈ ರೀತಿ ಒಂದು ಕೇಕ್ ನಾವೇ ಮನೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಸ್ಪೆಷಲಾಗೂ ಇರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತಲ್ಲ, ಕೇಕ್ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಇರುತ್ತೆ. ಈ ರೀತಿ ನಾನು 2 ಭಾಗ ಮಾಡ್ಕೋತಾ ಇದ್ದೀನಿ ಕೇಕನ್ನು. ನೋಡಿ ಇನ್ನೂ ಬಿಸಿ ಇದೆ ಅದು. ಈ ರೀತಿ 2 ಭಾಗ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ನಾನೀಗ ಆ ಕ್ರೀಮನ್ನು ಹಚ್ಚುತ್ತಾ ಇದ್ದೀನಿ. ಏನು ಮಾಡ್ಕೊಂಡಿದ್ದೀವನಲ್ಲ ಆ ಕ್ರೀಮನ್ನು ಹಾಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಹಾಕಿ ಕೂಡ ನಾವು ಫಸ್ಟ್ ನೀರನ್ನು ಅಪ್ಲೈ ಮಾಡಿ ಆಮೇಲೆ ಈ ಥರ ಸ್ಪ್ರೆಡ್ ಮಾಡಿದರೂ ನಡೀತದೆ. ಇಲ್ಲಾಂದರೆ ಸ್ವಲ್ಪ ಸಕ್ಕರೆ ನೀರನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ನೀರಾಗಲಿ ನೀರನ್ನಾಗಲಿ ಯಾವುದೂ ಯೂಸ್ ಮಾಡಿಲ್ಲ. ಯಾಕಂದರೆ ಆಲ್ರೆಡಿ ಅದು ಸ್ವಲ್ಪ ಬಿಸಿ ಬಿಸಿ ಇರೋದ್ರಿಂದ ನಾನು ಹಾಗೆ ಮಾಡ್ತಾಯಿದ್ದೀನಿ. ಈ ರೀತಿ ಅದರ ಮೇಲೆ ಮತ್ತೆ ಇಟ್ಟು ಈಗ ಸುತ್ತ ನಾನು ಏನೇನು ಕ್ರೀಮ್ ಬಂದಿದೆ ಅದನ್ನು ಸ್ವಲ್ಪ ಅಲ್ಲೇ ಅಪ್ಲೈ ಮಾಡಿಬಿಡ್ತಾ ಇದ್ದೀನಿ. ಅದಕ್ಕೆ ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ನಾನು ಒಂದು ಅರ್ಧ ಗಂಟೆಯಷ್ಟು ಫ್ರಿಜ್ಜಲ್ಲಿಟ್ಟೆ. ಯಾಕಂದರೆ ಅದರ ಮೇಲೆ ಚಾಕ್ಲೇಟ್ ಹಾಕ್ತಾಯಿದ್ದೀನಿ. ಈಗ ಚಾಕ್ಲೇಟ್ ಹಾಕಿಬಿಟ್ಟು ನಾನು ಒಂದು ಅರ್ಧ ಗಂಟೆ
ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇದು ಚಾಕ್ಲೇಟ್ ಡೈರಿ ಮಿಲ್ಕ್ ಚಾಕ್ಲೇಟ್ನ ನಾನು ಮೆಲ್ಟ್ ಮಾಡ್ಕೊಂಡಿರೋದು. ಯಾವ ಚಾಕ್ಲೇಟ್ ಕೂಡ ತೊಗೋಬೋದು, ಇಲ್ಲ ನಿಮ್ಮ ಹತ್ರ ಕೊಕ್ಕೋ ಪೌಡರ್ ಇದ್ದರೆ ಅದರಿಂದನೂ ಕೂಡ ಮೇಲೆ ಏನಾದರೂ ಗಾರ್ನಿಷಿಗೆ ಮಾಡ್ಕೋಬೋದು. ನಾನಿಲ್ಲಿ ಚಾಕ್ಲೇಟನ್ನು ಯೂಸ್ ಮಾಡಿದ್ದೀನಿ. ಅದನ್ನು ಮೆಲ್ಟ್ ಮಾಡಿ ನಾನು ಇದ್ರ ಮೇಲೆ ಹಾಕಿದ್ದೀನಿ. ಇದನ್ನು ನಾನು ಒಂದು ಅರ್ಧ ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ನಾನೀಗ ಕೇಕನ್ನು ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟ್ ಕೂಡ ಹಾಗೆ ತುಂಬ ಡಿಫ್ರೆಂಟಾಗಿ, ನಾವೇನು ಓರಿಯೋ ಬಿಸ್ಕೆಟ್ ಯೂಸ್ ಮಾಡಿದ್ದೀನಿ, ನಿಜವಾಗ್ಲೂ ಅದ್ರದ್ದು ಫ್ಲೇವರೇ ಬರಲ್ಲ ಅನ್ಕೋಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಆ ಲೇಯರ್ ಆಗಿ ಬಂದಿರೋದು, ಆ ಕೇಕೆಲ್ಲ ಬೆಂದ್ಕೊಂಡಿರೋದು ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ, ಚೆನ್ನಾಗಿ ಆಗಿದೆ. ಈ ರೀತಿ ಕೇಕ್ ರೆಸಿಪಿಯನ್ನು ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಹಾಗೆ ಬೇರೆ ರೀತಿ ಕೇಕ್ ರೆಸಿಪೀಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ತಿಳಿಸ್ಬೋದು. ನಾನೀಗ ಟೇಸ್ಟ್ ಮಾಡ್ತಾಯಿದ್ದೀನಿ ಯಾವ ರೀತಿ ಬಂದಿದೆ ಅಂತ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.